ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC ಅನ್ಯುವಲ್ ಎಕ್ಸಾಮಿನೇಷನ್ 2026ಕ್ಕೆ ಇಂಗ್ಲಿಷ್ ವಿಷಯದ ಮೌಲಿಕ ವಿಷಯ 3ರ ಕೀ ಉತ್ತರ ನೋಡ್ತಾ ಹೋಗೋಣ. ಅರ್ಥ ಆಯ್ತಾ? ಈಗಾಗಲೇ ಚಾನಲ್ ನಿಮಗೆ ಮೌಲಿಕ ವಿಷಯ 1, 2 ಹಾಕಿರ್ತೀನಿ, ಜೊತೆಗೆ ಎಲ್ಲ ವಿಷಯದ ಹಾಕಿರ್ತೀನಿ ನೋಡಿ. ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀನಿ. ಅದಕ್ಕೆ ಅಂತ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀವಿ. ಆ ಒಂದು ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲ ವಿಷಯಗಳ ಮೌಲಿಕ ವಿಷಯದ ಕೀ ಆನ್ಸರ್ ಹಾಕಿರ್ತೀವಿ. ಓಕೆ, ಎಲ್ಲ ಮೌಲಿಕ ವಿಷಯಗಳು ನಿಮಗೆ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಯಾಕಂದ್ರೆ ನಿಮಗೆ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೊಂದು ಪ್ಯಾಟರ್ನ್ ಅಲ್ಲಿ ನಿಮ್ಮೊಂದು ಅನ್ಯುವಲ್ ಎಕ್ಸಾಮ್ ಕ್ವಶ್ಚನ್ ಪೇಪರ್ ಸೆಟ್ ಮಾಡ್ತಾರೆ. ಓಕೆ, ತುಂಬಾನೇ ಇಂಪಾರ್ಟೆಂಟು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಮೌಲಿಕ ವಿಷಯ 3 ಮೂರನೇ ಪ್ರಶ್ನೆ ಪತ್ರಿಕೆ ಉತ್ತರ ನೋಡ್ತಾ ಹೋಗೋಣ. ಕಂಪ್ಲೀಟ್ ಕೀ ಆನ್ಸರ್ ಕೊಡ್ತೀನಿ, ಕೊನೆಯ ತಪ್ಪದೆ ನೋಡ್ಕೊಳ್ಳಿ. ತುಂಬಾನೇ ಇಂಪಾರ್ಟೆಂಟು, ತಪ್ಪದೆ ಕೊನೆಯವರು ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಬೇಕಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಎಲ್ಲ ಕ್ವಶನ್ ಪೇಪರ್ಸು, ಎಲ್ಲ ಮೌಲಿಕ ವಿಷಯ ಕೀ ಆನ್ಸರು, ಜೊತೆಗೆ ನಿಮ್ಮೊಂದು ಅನ್ಯುವಲ್ ಎಕ್ಸಾಮ್ಗೆ ಪ್ರತಿನಿತ್ಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಮತ್ತೆ ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತಂದ್ರೆ ತಪ್ಪದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಾಡ್ಕೊಂಡ್ರೆ ಮಾತ್ರ ಡೋಸ್ ಸಿಗ್ತವೆ. ಇನ್ ಕೇಸ್ ಮಿಸ್ ಮಾಡ್ರೆ ಎಲ್ಲ ಕಳ್ಕೊತೀರಾ, ತಪ್ಪದಿ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ಆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಸ್ವಲ್ಪ ಅವ್ರಿಗೂ ಹೆಲ್ಪ್ ಮಾಡಿ. ಮಾಡ್ತಾರಲ್ವಾ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗ ಹಾಕಿರ್ತೀನಿ ಚಾನಲಲ್ಲಿ 1, 2 ಹಾಕಿರ್ತೀನಿ. ಅರ್ಥ ಆಯ್ತಾ? ಇದು 3ನೇ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. 2026ನೇ ಸಾಲಿನ SLC ಮಾದರಿ ಪ್ರಶ್ನೆ ಪತ್ರಿಕೆ 3, SLC ಮೌಲಿಕ ಪ್ರಶ್ನೆ ಪೇಪರ್ 3 2025-26 25-26 ಇಯರ್ ಇದು. ವಿಷಯ ದ್ವಿತೀಯ ಭಾಷೆ, ಸಬ್ಜೆಕ್ಟ್ ಲ್ಯಾಂಗ್ವೇಜು ಇಂಗ್ಲೀಷು. ನೋಡ್ತಾ ಹೋಗೋಣ. ಅಂಕಗಳು 80 ಅಂಕಗಳ ಎಕ್ಸಾಮ್ ಇರ್ತದೆ. ಇದು ಬಂದ್ಬಿಟ್ಟು ಬೋರ್ಡ್ ಅವರು ಬಿಟ್ಟಿರೋ ಕೀ ಆನ್ಸರ್ಗಳು. ಓಕೆ, ಸೊ ನಾವೇನು ಹಾಕಿಲ್ಲ ಇದನ್ನ, ಬೋರ್ಡ್ ಅವರು ಬಿಟ್ಟಿರೋ ಕೀ ಆನ್ಸರ್ಗಳು. ಓಕೆ, ಕರೆಕ್ಟ್ ಆಗಿರ್ತವೆ. ಅವ್ರಿಗೆ ಕೊಟ್ಟಿದ್ದಾರೆ, ನಿಮಗೆ ಅವ್ರಿಗೆ ಕೊಟ್ಟಿದ್ದಾರೆ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಅಂತ. ಸೊ ಎಷ್ಟು ಪಾಯಿಂಟ್ ಬರ್ತದೆ, ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ನೋಡ್ಕೋಬಹುದು ನೀವು, ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅವರು ಯಾವ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಅರ್ಥ ಆಯ್ತಾ? ನೋಡ್ತಾ ಹೋಗೋಣ. ಒಂದನೇ ಪ್ರಶ್ನೆ, ಮೊದಲನೇ ನಮಗೆ 4 ಮಲ್ಟಿಪಲ್ ಕ್ವಶನ್ ಇರ್ತವೆ. ಅರ್ಥ ಆಯ್ತಾ? 4 ಆಲ್ಟರ್ನೇಟಿವ್ ಆರ್ ಗಿವೆನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ನಿಮಗೆ 4 ಮಲ್ಟಿಪಲ್ ಕ್ವಶನ್ ಇರ್ತವೆ, ಪ್ರತಿಯೊಂದಕ್ಕೂ ಒಂದೊಂದಕ್ಕೆ ಇರ್ತದೆ. ಆ ಕ್ವಶನ್ ಬರೋ ನೋಡಿ. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಐಡೆಂಟಿಫೈ ದ ಇನ್ಫಿನಿಟಿವ್. ಕೇಳಿದರೆ ಇನ್ಫಿನಿಟಿವ್ ನೋಡ್ಕೊಂಡು ಮೊದಲು ಸೆಂಟೆನ್ಸ್ ನೋಡ್ಕೊಳ್ಳೋಣ. ಫ್ರೂಟ್ ಸೆಲ್ಲರ್ ಹೇಳ್ತಾರೆ, ಮ್ಯಾಮ್ ವಿಚ್ ಫ್ರೂಟ್ ಡು ಯು ವಾಂಟ್ ಟು ಬೈ. ಕಸ್ಟಮರ್ ಹೇಳ್ತಾರೆ, ಡು ಯು ಹ್ಯಾವ್ ಗ್ರಾಪ್ಸ್. ಫ್ರೂಟ್ ಸೆಲ್ಲರ್, ಎಸ್ ಮೇಡಮ್. ಹೌ ಮಚ್ ಡು ಯು ವಾಂಟ್. ಕಸ್ಟಮರ್, 1 kg ಪ್ಲೀಸ್. ಇಲ್ಲಿ ಏನಾಗ್ತದೆ? ಆಪ್ಷನ್ ಎ ಡು, ಬಿ ವಾಂಟ್, ಸಿ ಟು ಬೈ, ಹ್ಯಾವ್. ಸರಿ ಉತ್ತರ ಟು ಬೈ ಅನ್ನೋದು. ಯಾವಾಗಲೂ ಇನ್ಫಿನಿಟಿವ್ 2 ಇಂದ ಸ್ಟಾರ್ಟ್ ಆಗ್ತದೆ. ಸೊ ಸರಿ ಉತ್ತರ ಟು ಬೈ ಅನ್ನೋದು ಸರಿಯಾದ ಉತ್ತರ. ತುಂಬಾ ಈಸಿ ನೋಡಿ. ಇನ್ಫಿನಿಟಿವ್ ಯಾವ ವರ್ಡ್ ಇಂದ 2 ಇರ್ತದೆ, ಅದೇ ಇನ್ಫಿನಿಟಿವ್ ಅಂತ ಅರ್ಥ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 2, ಆಡ್ ಎ ಕ್ವಶನ್ ಟ್ಯಾಗ್ ಟು ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಹಿ ರೀಚ್ಡ್ ಹೋಮ್ ಸೇಫ್ಲಿ. ಯಾವ್ದಾಗ್ತದೆ? ಸರಿಯಾದ ಆಪ್ಷನ್ ಸಿ ಡಿಡಂಟ್ ಹಿ ಆಗ್ತದೆ. ಡಿಡಂಟ್ ಹಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 3, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ ಸೆಂಟೆನ್ಸ್. ಅದ್ವಿ ಕೇಳ್ತಾರೆ, ಹೆಲೋ ಸರ್, ಕ್ಯಾನ್ ಐ ಗಿವ್ ಯು ಎ ಲಿಫ್ಟ್. ಕ್ಯಾನ್ ಐ ಗಿವ್ ಯು ಎ ಲಿಫ್ಟ್. ಜಗನ್ನಾಥ್ ಹೇಳ್ತಾರೆ, ನಾಟ್ ಎಟ್ ಆಲ್, ಐ ಹ್ಯಾವ್ ಬುಕ್ಡ್ ಎ ಟ್ಯಾಕ್ಸಿ, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಎ ಸೀಕಿಂಗ್ ಹೆಲ್ಪ್, ಬಿ ಆಫರಿಂಗ್ ಹೆಲ್ಪ್, ಸಿ ಮೇಕಿಂಗ್ ರಿಕ್ವೆಸ್ಟ್, ಡಿ ಗಿವಿಂಗ್ ಡೈರೆಕ್ಷನ್. ಸರಿ ಉತ್ತರ ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್. ನೋಡಿ, ಅವ್ರು ಅಂಡರ್ಲೈನ್ ಮಾಡಿರ್ತಾರೆ ನೋಡಿ, ಅದು ಅಬ್ಸರ್ವ್ ಮಾಡಬೇಕು ನೀವು. ಏನು ಕೇಳಿದಾರೆ ಅಂಡರ್ಲೈನ್ ಅಲ್ಲಿ? ಕ್ಯಾನ್ ಐ ಗಿವ್ ಎ ಲಿಫ್ಟ್ ಕೇಳಿದ್ದಾರೆ. ಕ್ಯಾನ್ ಐ ಗಿವ್ ಯು ಎ ಲಿಫ್ಟ್, ಇದು ಏನಾಗ್ತದೆ? ಆಫರಿಂಗ್ ಹೆಲ್ಪ್ ಆಗ್ತದೆ. ಒಂದು ಕೇಳ್ತಾರೆ ನೋಡಿ, ಇವೆಲ್ಲ ಗ್ರಾಮರ್ ಕೊಟ್ಟಿದ್ದಾರೆ. ಆ ಗ್ರಾಮರ್ ಮೇಲೆ ಕ್ವಶನ್ ಬಂದೇ ಬರ್ತವೆ, ನೋಡ್ಕೊಳ್ಳಿ ಚೆನ್ನಾಗಿ. ನಂತರ ಕ್ವಶನ್ ನಂಬರ್ 4, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ಪ್ರಾಪರ್ ಇಫ್ ಕ್ಲಾಸ್. ಸುರೇಶು, ವೇರ್ ಡಿಡ್ ಯು ಗೋ ಎಸ್ಟರ್ಡೇ. ಪ್ರಕಾಶ್ ಹೇಳ್ತಾರೆ, ಐ ವೆಂಟ್ ಟು ವಿಸಿಟ್ ಎ ಜೂ. ಸುರೇಶು, ಇಫ್ ಯು ಹ್ಯಾಡ್ ಇನ್ಫಾರ್ಮ್ ಮೀ ಐ ಕಮ್. ಇಲ್ಲಿ ಏನಾಗ್ತದೆ? ವುಡ್ ಹ್ಯಾವ್ ಬರ್ತದೆ. ವುಡ್ ಹ್ಯಾವ್ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಬಿ ವುಡ್ ಹ್ಯಾವ್. ಹೆಚ್ಚಾಗಿ ನಮಗೆ ವುಡ್ ಹ್ಯಾವ್ ಮೇಲೆ ಕ್ವಶನ್ ಬರ್ತವೆ, ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ, ಕರೆಕ್ಟ್ ಓದ್ಕೊಳ್ಳಿ. ನಂತರ ಸೆಕೆಂಡ್ ಮೇನು ಡೂ ಎಸ್ ಡೈರೆಕ್ಟೆಡ್ ಇರ್ತವೆ. ಇವು ಬಂದ್ಬಿಟ್ಟು 12 ಇರ್ತವೆ ಕ್ವಶನ್ಗಳು. 12 ಕ್ವಶನ್ 12 ಅಂಕ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇರ್ತದೆ. ಈಚ್ ಕ್ವಶನ್ ಕ್ಯಾರೀಸು 1 ಮಾರ್ಕ್ಸು. ಈಚ್ ಕ್ವಶನ್ ಎಷ್ಟು? 1 ಮಾರ್ಕ್ಸು. ಕ್ವಶನ್ 5 ನೋಡಿ, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂಡ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಈಚ್ ಆಫ್ ದ ಅಂಡರ್ಲೈನ್ ವರ್ಡ್. ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಗ್ರ್ಯಾನಿ. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ, ಬಿಸೈಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇದೇನಾಗ್ತದೆ? ಪ್ರಿಪೋಸಿಷನ್ ಆಗ್ತದೆ. ಪ್ರಿಪೋಸಿಷನ್ ಒಂದು ಸರಿಯಾದ ಉತ್ತರ. ಫಿಕ್ಸ್ ಕೇಳ್ತಾರೆ, ಇದು ಕೂಡ ಫಿಕ್ಸ್ ಬಂದೇ ಬರ್ತದೆ. ಅರ್ಥ ಆಯ್ತಾ? ಬೇರೆ ಕೇಳ್ತಾರೆ ಸೆಂಟೆನ್ಸ್ ಅನ್ನ, ಬಟ್ ಗ್ರಾಮರ್ ಬೇಕು ಸೇಮ್ ಇರ್ತದೆ. ಎಲ್ಲ ಗ್ರಾಮರ್ ಬೇಕು ಸೇಮ್ ಇರ್ತವೆ, ಅದರಿಂದ ಟಾಪಿಕ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 6, 6ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್.
ಶಿ ಸ್ಟಡಿಡ್ ಡ್ಯಾಶ್ 3 hours ಕಂಟಿನ್ಯೂಸ್ಲಿ. ಶಿ ಸ್ಟಡೀಸ್ ಫಾರ್ ಒಂದು ಸರಿಯಾದ ಉತ್ತರ ನೋಡಿ. ಫಾರ್ 3 hours ಕಂಟಿನ್ಯೂಸ್ಲಿ. ಇನ್ನು ಕ್ವಶನ್ ನಂಬರ್ 7 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಕಂಜಂಕ್ಷನ್. ಕಂಜಂಕ್ಷನ್ ಮೇಲೆ ಒಂದು ಕ್ವಶನ್ ಇರ್ತದೆ. ದ ಕಿಂಗ್ ವಾಸ್ ಹಾನೆಸ್ಟ್ ಡ್ಯಾಶ್ ಜಿನಿರಸ್ ಏನಾಗ್ತದೆ, ಆ್ಯಂಡ್ ಜಿನಿಯರ್ಸ್ ಆಗ್ತದೆ. ನಂತರ ಕ್ವಶನ್ ನಂಬರ್ 8 ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್ ಆಗ್ತದೆ. ಸೋ ದ್ಯಾಟ್ ಯೂಸ್ ಮಾಡ್ಕೊಂಡು ಕಂಬೈನ್ ಸೆಂಟೆನ್ಸ್ ಮಾಡಬೇಕು. ಶಿ ಈಸ್ ವೆರಿ ಲೇಟ್ ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಶಿ ಈಸ್ ವೆರಿ ಲೇಟ್ ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಸೋ ದ್ಯಾಟನ್ನು ಯೂಸ್ ಮಾಡಿಬಿಟ್ಟು ಮಾಡುವಂಥ ಸೆಂಟೆನ್ಸು ಸೋ ದ್ಯಾಟು. ಶಿ ಈಸ್ ವೆರಿ ಲೇಟ್ ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಇದು ಸೆಂಟೆನ್ಸು. ಉತ್ತರ ನೋಡೋಣ. ಶಿ ಈಸ್ ಸೋ ಲೇಟ್ ದ್ಯಾಟ್ ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಶಿ ಈಸ್ ಸ್ಲೋ ಲೇಟ್ ದ್ಯಾಟ್ ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಇನ್ನು ಕ್ವಶನ್ ನಂಬರ್ 9 ಯೂಸ್ ದ ವರ್ಡ್ ವಾಚ್ ಹ್ಯಾಸ್ ಯು ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸು. ವಾಚ್ನ ವರ್ಬ್ ಆಗಿ ನಿಮ್ಮದು ಓನ್ ಸೆಂಟೆನ್ಸ್ ಯೂಸ್ ಮಾಡಬೇಕು. ಸರಿಯಾದ ಉತ್ತರ ನೋಡಿ. ಐ ವಾಚ್ ಮೂವೀಸ್. ನೀವು ಬೇರೆ ಬೇರೆ ರೀತಿ ಸೆಂಟೆನ್ಸ್ ಮಾಡ್ಬೋದು. ಐ ವಾಚ್ ಮೂವೀಸ್ ಅನ್ನೋದು ಇಲ್ಲಿ ವಾಚ್ ಅನ್ನೋದು ವರ್ಬ್ ಆಗಿ ಯೂಸ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 10 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸುಟೇಬಲ್ ಆರ್ಟಿಕಲ್. ಆರ್ಟಿಕಲ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಶಿ ಬೌಟ್ ಎ FM ರೇಡಿಯೋ. ಯಾನ್ ಆಗ್ತದೆ, ಎ ಬರಲ್ಲ, ಯಾನ್ ಬರ್ತದೆ. ಶಿ ಬೌಟ್ ಎನ್ FM ರೇಡಿಯೋ. ಸೊ ಕನ್ಫ್ಯೂಸ್ ಆಗ್ತದೆ ನಾವು, ಎ ಬರ್ತದ, ಯಾನ್ ಬರ್ತದ, ದ ಬರ್ತದ ಅಂತ. ಸೊ ನೋಡಿ ಯಾನ್ FM ರೇಡಿಯೋ ಆಗ್ತದೆ, ಯಾನ್ FM ರೇಡಿಯೋ. ನಂತರ ಕ್ವಶನ್ ನಂಬರ್ 11 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಟೆನ್ಸ್ ಫಾರ್ಮ್. ಟೆನ್ಸ್ ಫಾರ್ಮ್ ಕೇಳಿದರೆ ಯಸ್ಟರ್ಡೇ ಐ ಸಾವ್ ದಟ್ ದ ಫಾರ್ಮರ್ಸ್ ಡ್ಯಾಶ್ ಬಿ ಪ್ಲಸ್ ಸೋ ಕಟ್ಟಿದರೆ ಇನ್ ದ ಫೀಲ್ಡ್ ವೇರ್ ಸೋವಿಂಗ್ ಆಗ್ತದೆ. ವೇರ್ ಸೋವಿಂಗ್ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 12 12ನೇ ಪ್ರಶ್ನೆ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸು. ದೇ ಆರ್ ಪರ್ಚೇಸಿಂಗ್ ಎ ಕಾರ್. ದೇ ಆರ್ ಪರ್ಚೇಸಿಂಗ್ ಎ ಕಾರ್. ಇದೇನಾಗ್ತದೆ ಪ್ಯಾಸಿವ್ ವಾಯ್ಸ್ ಅಲ್ಲಿ? ಎ ಕಾರ್ ಇಸ್ ಬೀಂಗ್ ಪರ್ಚೇಸ್ಡ್ ಬೈ ದೆಮ್. ಎ ಕಾರ್ ಇಸ್ ಬೀಂಗ್ ಪರ್ಚೇಸ್ಡ್ ಬೈ ದೆಮ್. ಸೊ ಕಂಪ್ಲೀಟ್ ಕ್ಯಾನ್ಸರ್ ಕೊಡ್ತೀನಿ, ಅದರಿಂದ ಫಾಸ್ಟಿಗೆ ಹೇಳ್ತಾಗ್ತದೆ. ಫಾಸ್ಟಿಗೆ ಹೇಳ್ತೀನಿ ಯಾಕಂದರೆ ಇನ್ನು ನಿಮಗೆ ಕಂಪ್ಲೀಟ್ ಕ್ಯಾನ್ಸರ್ ಕೊಡಬೇಕು. ಕಂಪ್ಲೀಟ್ ಕ್ವಶನ್ ಕ್ಯಾನ್ಸರು ಇದೊಂದು ವಿಡಿಯೋದಲ್ಲಿ ಕೊಡಬೇಕು. ಸ್ವಲ್ಪ ಫಾಸ್ಟ್ ಹೇಳ್ತಾ ಇರ್ತೀನಿ. ವಿಡಿಯೋ ಪಾಸ್ ಬಿಟ್ಟು ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 13 ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚು. ಡೈರೆಕ್ಟಿಂದ ನೀವು ಇಂಡೈರೆಕ್ಟ್ ಮಾಡಬೇಕು. ಇಂಡೈರೆಕ್ಟ್ ಸ್ಪೀಚು. ಅಮೋಘ್ ಹೇಳ್ತಾರೆ, ಮಾಮ್ ಐ ಹ್ಯಾವ್ ಗಾಟ್ ದ ಹಾಲ್ ಟಿಕೆಟ್ ಟುಡೇ. ಮದರ್ ಹೇಳ್ತಾರೆ, ಗುಡ್, ಹೌ ಇಟ್ ಯುವರ್ ಪ್ರಿಪರೇಷನ್ ಫಾರ್ ದ ಎಕ್ಸಾಮಿನೇಷನ್. ಮದರ್ ಆಸ್ಕ್ಡ್ ಹೇರ್ ಸನ್. ಇಲ್ಲಿ ಉತ್ತರ ನೋಡಿ. ಮದರ್ ಆಸ್ಕ್ಡ್ ಹೇರ್ ಸನ್ ಹೌ ಹೀಸ್ ಪ್ರಿಪರೇಷನ್ ಫಾರ್ ದ ಎಕ್ಸಾಮಿನೇಷನ್ ವಾಸ್. ಇದು ಸರಿಯಾದ ಇಂಡೈರೆಕ್ಟ್ ಸ್ಪೀಚು. ನೆಕ್ಸ್ಟ್ ಕ್ವಶನ್ ನಂಬರ್ 14 14ನೇ ಪ್ರಶ್ನೆ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಇಂಟು ಸೂಪರ್ಲೇಟಿವ್ ಡಿಗ್ರಿ. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ. ಉತ್ತರ ನೋಡಿ. ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ನಂಬರ್ 15 ಚೂಸ್ ದ ಒನ್ ಸಿಲೆಬಲ್ ವರ್ಡ್. ಚೂಸ್ ದ ಒನ್ ಸಿಲೆಬಲ್ ವರ್ಡ್. ಟೇಬಲ್, ಲಿಟಲ್, ಪ್ಲ್ಯಾನ್, ಕಿಲೋ. ಸರಿಯಾದ ಪ್ಲ್ಯಾನ್ ಅನ್ನೋದು ಒನ್ ಸಿಲೆಬಲ್ ಆಗ್ತದೆ, ಪ್ಲ್ಯಾನ್. ಇನ್ನು ಕ್ವಶನ್ 16 ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಸೈಂಟಿಸ್ಟ್ ಗೆಟ್ ರಿವಾರ್ಡ್ಸ್ ಫಾರ್ ದೇರ್ ಡ್ಯಾಶ್ ಡಿಸ್ಕವರಿ ಅಂತ ಕೊಟ್ಟಿದ್ದಾರೆ. ಡಿಸ್ಕವರಿ ಆಗ್ತದೆ. ಡಿಸ್ಕವರಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಥರ್ಡ್ ಮೀನು ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 errors. Read the sentence and rewrite it in the answer booklet. The clues are given below. ಎಡಿಟ್ ಫಾರ್ ಟ್ರೂ ಮಾರ್ಕ್ಸ್ ಇರ್ತದೆ. 2 ಮಾರ್ಕ್ಸ್ಗೆ ಕ್ವಶನ್ ಇರ್ತದೆ. 2 ಮಾರ್ಕ್ಸ್ ಅಂತೂ ಫಿಕ್ಸ್ ಬಂದೇ ಬರ್ತದೆ. ಅರ್ಥ ಆಯ್ತಾ? ಸೊ 2 ಎರರ್ ಕೊಟ್ಟಿರ್ತಾರೆ. ಕ್ವಶನ್ 17 ನೋಡಿ. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇನ್ ಡ್ಯೂಡಲ್ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡೋನ್ ಅಂಡ್ ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಅಂಡ್ ಮೆಡ್ಯೋ. ಇಲ್ಲೇನಾಗಿದೆ? ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್, ಆಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಏನೋದೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇನ್ನೊಂದು ಆಡ್ವರ್ಬಲ್ ಮಿಸ್ಟೇಕ್ ಆಗಿದೆ. ಉತ್ತರ ನೋಡೋಣ. ಸೊ ಉತ್ತರ ನೋಡಿ. ಸರಿಯಾದ ಫಾರ್ಮ್ ಇದೆ, ನೋಡ್ಕೊಳ್ಳಿ ಚೆನ್ನಾಗಿ. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲಿ ಫ್ರಮ್ ದ ಡಿಸ್ಟೆಂಡೆಂಟ್ಸ್ ಆಫ್ ದ ಡಾನ್ ಅಂಡ್ ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋನ್ ಮೆಡ್ಯೋ. ಸೊ ನೀವು ಡೈರೆಕ್ಟಾಗಿ ಕೂಡ ಬರಿಬೋದು, ಈ ರೀತಿ ನೀವು ಸೆಂಟೆನ್ಸ್ನ ಕರೆಕ್ಟ್ ಮಾಡಿಬಿಟ್ಟು ಬರಿಬೋದು. ನೋಡ್ಕೊಳ್ಳಿ ಚೆನ್ನಾಗಿ. ನಂತರ 4th ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 ಸೆಂಟೆನ್ಸ್ ಈಚು. ಇಲ್ಲಿ ನಮಗೆ 2 ಮಾರ್ಕ್ಸ್ ಸ್ಟಾರ್ಟ್ ಆಗ್ತವೆ. 2 ಮಾರ್ಕ್ಸ್ ಎಷ್ಟು ಇರ್ತವೆ? ಟೋಟಲಾಗಿ 7 ಇರ್ತವೆ. ಟೋಟಲಾಗಿ 14 ಮಾರ್ಕ್ಸು. ಈ ಕ್ವಶನ್ ಕ್ಯಾರೀಸು 2 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ. 7 ಕ್ವಶನ್ನ ಬರೀಬೇಕು. ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 18 ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅಂಡ್ ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಉತ್ತರ ಇದೆ. ವಿಡಿಯೋನ ಪಾಸ್ ಬಿಟ್ಟು ಆನ್ಸರ್ ನೋಡಿ. ನಾನು ಜಸ್ಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಆನ್ಸರ್ನ ಪಾಸ್ ಬಿಟ್ಟು ನೋಡ್ಕೊಳ್ಳಿ. ಸೊ ತುಂಬ ಲೆಂತ್ ಆಗ್ತದೆ. ಜಸ್ಟ್ ಕ್ವಶನ್ ಮೇನ್ ಹೇಳ್ತಾ ಹೋಗ್ತೀನಿ. ನಂತರ ಕ್ವಶನ್ ನಂಬರ್ 19 ಅಂಬೇಡ್ಕರ್ ಟ್ರೈಡ್ ಟು ಎಲಿಮಿನೇಟ್ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಟು ಪ್ರೊಕ್ಲೈಮ್ ದ ಒನ್ನೆಸ್ ಆಫ್ ದ ಹಿಂದೂ ಕಮ್ಯುನಿಟಿ. ಗಾಂಧೀಜಿ ಡಿಡ್ ಸೋ ಬೈ ರಿಮೈಂಡಿಂಗ್ ದ. ಸೊ ಇದು ಆನ್ಸರು. ಸೊ ಕ್ವಶನ್ ನೋಡಿ, ಇಲ್ಲಿ ಕ್ವಶನ್ ಮೇಲೆ ಕೊಟ್ಟಿದ್ದಾರೆ ನೋಡಿ. ಸೊ
ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ದ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ? ಸೊ ಇದರ ಆನ್ಸರ್ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 20. ಹೌ ಡು ಯು ಸೇ ದ್ಯಾಟ್ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್? ವೇರ್ ಇಂಪಾಯಿಂಟು ಇದೇ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತಾರೆ ಅಷ್ಟೇ. ಇದೇ ಆನ್ಸರ್ ಇರ್ತದೆ ನೋಡ್ಕೊಳ್ಳಿ. ನಂತರ ಕ್ವಶನ್ 21. ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಜಸ್ಟಿಫೈ. ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಜಸ್ಟಿಫೈ. ಇನ್ನು 22. ವಾಟ್ ಆರ್ ದ ಆಕ್ಟಿವಿಟೀಸ್ ಬೀಯಿಂಗ್ ಡನ್ ಬೈ ದ ಮ್ಯಾನ್ ಆನ್ ದ ಲ್ಯಾಂಡ್? ಆನ್ಸರ್ ಇದೆ, ಪಾಸಿಟಿವ್ ಆನ್ಸರ್ ನೋಡ್ಕೊಳ್ಳಿ. 23 ನೋಡಿ. ಹೌ ವಾಸ್ ದೆಮ್ ಅರ್ಚಲ್ಡ್ ಬೈ ದ ಸ್ಟೂಡೆಂಟ್ಸ್? ಹೌ ವಾಸ್ ದೆಮ್ ಅರ್ಚಲ್ಡ್ ಬೈ ದ ಸ್ಟೂಡೆಂಟ್ಸ್? ಇನ್ನು 6 ಕ್ವಶನ್ ಇರ್ತದೆ ಇದಕ್ಕೆ ಕೂಡ. ಹೌ ಕ್ಯಾನ್ ವಿ ಸೇ ದ್ಯಾಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ವಾಸ್ ಸಾರೋಫುಲ್? ಯಾಕೆ ಅವರ ಲೈಫ್ ಸಾರೋಫುಲ್ ಆಗಿತ್ತು ಅಂತ ಕೇಳಿದರೆ ಇಂಪಾಯಿಂಟು. ಈ ಒಂದು ಕ್ವಶನ್ 6 ಕ್ವಶನ್ ಇದ್ದೇ ಇರ್ತದೆ, ಅರ್ಥ ಆಯ್ತಾ? ಈ ಒಂದು ಕ್ವಶನ್ 6 ಕ್ವಶನ್ ಎಕ್ಸಾಮ್ ಇದ್ದೇ ಇರ್ತದೆ, ನೋಡ್ಕೊಳ್ಳಿ ಚೆನ್ನಾಗಿ. ನಂತರ 24. ಲೈಫ್ ಫಾರ್ ಹನಿ ಪೀಸ್ ದ ಬಿಗಿನಿಂಗ್ ವಾಸ್ ನೆವರ್ ಎ ಸ್ಮೂತ್ ಸೇಲ್ ಬಿಕಾಸ್? ಆನ್ಸರ್ ಇದೆ, ಪಾಸ್ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಕ್ವಶನ್ ಮೇನ್ ಇದೆ ನೋಡಿ. ಲೈಫ್ ಫಾರ್ ಹನಿ ಪೀ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಎ ಸ್ಮೂತ್ ಸೇಲ್, ವೈ ವಾಸ್ ಇಟ್ ಸೊ ನೋಡ್ಕೊಳ್ಳಿ. ಇನ್ನು 6 ಕ್ವಶನ್. ಹೌ ಡಿ ದ ಸೆಕೆಂಡ್ ಮಾನ್ಸ್ಟರ್ ವೇಕ್ ವಂಜಿಯಾ ಸಪರು? ಆನ್ಸರ್ ಇದೆ, ಪಾಸ್ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು 5ನೇ ಮೇನು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚ್ ಅಂತ. ಇವು ಬಂದ್ಬಿಟ್ಟು 3 ಮಾರ್ಕ್ಸ್. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅವರು ಮಾರ್ಕ್ಸ್ ಮಿಸ್ಟೇಕ್ ಮಾಡಿದ್ದಾರೆ ಅಷ್ಟೇ. ಅವು ಏನಾಗ್ತದೆ ಅಂದರೆ 3 ಮಾರ್ಕ್ಸ್ 2 ಇರ್ತವೆ, ಟೋಟಲ್ 6 ಮಾರ್ಕ್ಸು. ಕ್ವಶನ್ 25 ನೋಡಿ. 25. ವಾಟ್ ಡಿಸ್ಪರೇಟ್ಸ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್? ಸೊ 3 ಮಾರ್ಕ್ಸ್ಗೆ ಇಷ್ಟು ಆನ್ಸರ್ ಬರಬೇಕು. ಇದು ಬೋರ್ಡ್ ಅವ್ರು ಬಿಟ್ಟಿದ್ದ ಆನ್ಸರು, ಚೆನ್ನಾಗಿ ನೋಡ್ಕೊಳ್ಳಿ. ಯಾವ ರೀತಿ ಅವರು ಕೊಟ್ಟಿದ್ದಾರೆ ಆನ್ಸರ್ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವಶನು, ಅದಕ್ಕೆ ಇನ್ನೊಂದು ಕ್ವಶನು 26. ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ ಜಾಜ್ ಪ್ಲೇಯರ್ ಇನ್ ದ ಪೊಯಮ್ 2? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ಸಮರಿ ನೋಡ್ಕೊಂಡು ಹೋಗಿ ಚೆನ್ನಾಗಿ. ನಂತರ ನೆಕ್ಸ್ಟ್ ಮೇನು, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ನಿಮಗೆ RC ಕ್ವಶನ್ ಇರ್ತವೆ, ಟೋಟಲಾಗಿ 4 RC ಕ್ವಶನ್ ಇರ್ತವೆ. ಎಕ್ಸ್ಟ್ರಾಕ್ಟ್ ಕ್ವಶನ್ಸು ಟೋಟಲಾಗಿ 4 ಇರ್ತವೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು, ಟೋಟಲಾಗಿ 4, ಟೋಟಲ್ 12 ಅಂಕ. ಪ್ರತಿಯೊಂದಕ್ಕೂ ಎಷ್ಟು 3 ಅಂಕ ಅಂತ ಅರ್ಥ. 27 ನೋಡಿ. ಇದೇನೊಂದು ಎಕ್ಸ್ಟ್ರಾಕ್ಟು, ಕೆಲಸ ಏನು ಕರೀತಾರೆ RC ಅಂತ ಕರೀತಾರೆ. RC ಕ್ವಶನ್ಸು ಎಕ್ಸ್ಟ್ರಾಕ್ಟ್ ಎರಡು ಕೂಡ ಒಂದೇ. ವೈ ಡು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಎ. ಹೂ ಆಸ್ಕ್ಡ್ ದಿಸ್? ಯಾರು? ಸತೀಶ್ ಮದರು. ಬಿ. ಹೂ ಡಸ್ ಯು ರೆಫರ್ ಟು ಹೇರ್? ಸತೀಶು. ಸಿ. ವಾಟ್ ವಾಸ್ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್. ಇನ್ 28. ದೇರ್ ಈಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ಎ. ಹೂ ಇಸ್ ದ ಸ್ಪೀಕರ್ ಹೇರ್? ಬಾಲೇಶ್ವರ್ ಮಿಶ್ರಾ. ಬಿ. ಹೂಮ್ ವಾಸ್ ಇಟ್ ಸೇಡ್ ಟು? ಪೊಲೀಸ್ ಮ್ಯಾನ್ ಆರ್ ಕೋಪ್ ಅಂತ. ಯಾರಲ್ಲಿ ಒಂದು ಬರ್ದ ಸರಿಯಾದ ಉತ್ತರ. ಇನ್ನು ಸಿ. ವೈ ಡಿಡ್ ದ ಸ್ಪೀಕರ್ ಚೂಸ್ ದ ಕ್ಲೋಸರ್ ಪ್ಲೇಸ್? ರೋಮಾ ನೀಡೆಡ್ ಇಮಿಡಿಯೇಟ್ ಟ್ರೀಟ್ಮೆಂಟ್. ಸರಿ ಉತ್ತರ. ನೆಕ್ಸ್ಟ್ 29 ಕ್ವಶನು. ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್. ಎ. ಹೂ ಡಸ್ ಐ ರೆಫರ್ ಟು? ಪೆಪೆನು ಸರಿಯಾದ ಉತ್ತರ. 29 ಆಪ್ಷನ್ ಬಿ ನೋಡಿ. ಬಿ ಕ್ವಶನು. ಹೂ ಡಸ್ ದೆಮ್ ರೆಫರ್ ಟು? ಸಿಎಮ್ಎನ್. ಇನ್ನು ಸಿ. ವೈ ಡಿಡ್ ದ ಸ್ಪೀಕರ್ ಹೇಟ್ ದೆಮ್? ದ ಸಿಎಮ್ಎನ್ ಡ್ರ್ಯಾಂಕ್ ಟೂ ಮಚ್ ಆ್ಯಂಡ್ revolted against Columbus. In next 30 question, you can start the countdown. You can take a last look. A. Who is the speaker? The poet Norman Nicholson. No. B. Who is the you refer to? The people ಆಗ್ತದೆ. No. C. When was it said? When he was prepared to go to outer space. ನಿಮಗೆ ನೋಡಿ, ನೀವು ನೋಡ್ಕೊಂಡಿರ್ತಾರೆ RC ಕ್ವಶನ್ಸು ಕೇವಲ ನಿಮಗೆ ಬಿಗ್ ಲೆಸನ್ಸ್ ಇಂದ ಬರ್ತವೆ, ಆ ರೀತಿಯೂ ಇಲ್ಲ. ನಿಮಗೆ ಪೊಯೆಟ್ರಿಂದ ಪೊಯಮ್ ಕೂಡ ಬರ್ತವೆ. ಓಕೆ, ಎಲ್ಲಿಂದ ಬೇಕಾದ್ರೆ ಕೊಡ್ಬೋದು ಅವರು. ಟೋಟಲ್ ಟೆಕ್ಸ್ಟ್ ಬುಕ್ಕಿಂದ RC ಕ್ವಶನ್ ಬಂದೇ ಬರ್ತವೆ, ನೋಡ್ಕೊಳ್ಳಿ. ಅದು ಪೊಯಮ್ ಕೂಡ ಬರ್ತವೆ, ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇನು. ಗಿವನ್ ಬಿಲೋ ಇಸ್ ದ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್. ಪ್ರೊಫೈಲ್ ರೈಟಿಂಗ್ ನಿಮಗೆ 3 ಮಾರ್ಕ್ಸ್ಗೆ ಇದ್ದೇ ಇರ್ತದೆ. ಒಬ್ಬರು ಕೊಡ್ತಾರೆ, ಅದ್ರ ಬಗ್ಗೆ ನೀವು ಪ್ಯಾರಾ ರೂಪದಲ್ಲಿ ಬರೀಬೇಕು ಅಷ್ಟೇ. 3 ಮಾರ್ಕ್ಸ್ಗೆ ಪಿಕ್ಸ್ ಬಂದೇ ಕೊಡ್ತಾರೆ. ಪಿಕ್ಸು ನೇಮು ರವೀಂದ್ರನಾಥ್ ಟ್ಯಾಗೋರು, ನೋನ್ ಇನ್ ಬೆಂಗಾಲ್ ಆ್ಯಸ್ ಗುರುದೇವ ಅಂದರೆ ಗುರುದೇವ ಅಂತ ಕರಿತಿದ್ರು ಅವರು ಬೆಂಗಾಲಲ್ಲಿ. ಬರ್ತ್ ಡೇಟ್ ಕೊಟ್ಟಿರ್ತಾರೆ. ಪೇರೆಂಟ್ಸು, ಆಕ್ಯುಪೇಷನ್ನು, ನೋಟೇಬಲ್ ವರ್ಕ್ಸು, ಮತ್ತು ಅವಾರ್ಡು, ಡೆತ್ತು ಎಲ್ಲ ಕೊಟ್ಟಿರ್ತಾರೆ. ಇದನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಆನ್ಸರ್ ಕೊಟ್ಟಿದ್ದಾರೆ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ನೋಡ್ಕೊಳ್ಳಿ. ಇವೆಲ್ಲ ತುಂಬಾ ಈಸಿ. ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ ಅನ್ಕೋತೀನಿ. ಹೇಳಿಲ್ಲ ಅಂದರೆ ನೋಡ್ಕೊಳ್ಳಿ, ಸಿಗ್ತವೆ ವಿಡಿಯೋಗಳು, ನೋಡ್ಕೊಳ್ಳಿ ಚೆನ್ನಾಗಿ. ಸೊ 3 ಮಾರ್ಕ್ಸ್ಗೆ ಬರ್ತದೆ ಎಕ್ಸಾಮ್ನಲ್ಲಿ. ಕೇವಲ ಮಾಡಲ್ ಅಂತ ಏನಂದರೆ ನೋಡ್ಕೊಂಡು ಹೋಗಬೇಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಯಾಕಂದರೆ ಅನಲಿಸಮ್ ಕ್ವಶನ್ ಪೇಪರು ಇದೇ ಬೇಸ್ ಮೇಲೆ ಇರ್ತದೆ. ಪ್ಯಾಟರ್ನ್ ಕೂಡ ಸೇಮ್ ಇರ್ತದೆ, ಕ್ವಶನ್ ಕೂಡ ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮೇನು. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸ್ಟೋರಿ ಡೆವಲಪಿಂಗು ನಿಮಗೆ 3 ಮಾರ್ಕ್ಸ್ಗೆ ಇರ್ತದೆ. ಪಿಕ್ಸ್ ಕೇಳ್ತಾರೆ, ಇದು ಕೂಡ ಇರ್ತದೆ. ಕ್ಲೂಸ್ ಕೊಟ್ಟಿರ್ತಾರೆ, ಅದನ್ನ ಡೆವಲಪ್ ಮಾಡಿಬಿಟ್ಟು ಬರೀಬೇಕು. ಓಕೆ, ನೆಕ್ಸ್ಟ್ ಅದಾದ ನಮಗೆ
ಪಿಕ್ಚರ್ ರೈಟಿಂಗ್ ಇರ್ತದೆ. ಪಿಕ್ಚರ್ ರೈಟಿಂಗು ಸ್ಟಡಿ ದ ಪಿಕ್ಚರ್ ಕೇರ್ಫುಲಿ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್. ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಈ ರೀತಿ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಆ ಚಿತ್ರ ನೋಡಿಬಿಟ್ಟು ನೀವು ಅದ್ರ ಬಗ್ಗೆ ಬರೀಬೇಕು, ಇಂಗ್ಲೀಷ್ನಲ್ಲಿ ಬರೀಬೇಕು. ಆ ಚಿತ್ರ ನೋಡಿಬಿಟ್ಟು ನೀವು ಬರೀಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 33 ಆನ್ಸರು. ದೇರ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್. ಅದು ಯಾವ್ದು ಚಿತ್ರ ಕೊಟ್ಟಿರಲಿ ಈ ರೀತಿ ಬರೀರಿ ಒಂದೇ ಸಾಲು. ದೇರ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರು, ದೇರ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರು, ಐ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಇನ್ ದ ಪಿಕ್ಚರ್. ಇದು ಇದು ಎರಡು ಲೈನ್ ಬರೀಬೇಕು ನೋಡಿ. ಇದೊಂದು ಲೈನು ಯಾವುದು, ದಿಸ್ ಇಸ್ ಎ ಬ್ಯೂಟಿಫುಲ್ ಪಿಕ್ಚರು, ಐ ಕ್ಯಾನ್ ಸಿ ಮೆನಿ ಥಿಂಗ್ಸ್ ಇನ್ ದ ಪಿಕ್ಚರ್. ಇವೆರಡು ಲೈನ್ ಬರೀರಿ. ಇದಕ್ಕೆ ಒಂದು ಅಂಕ ಇರ್ತದೆ. ದೇರ್ ಆರ್ ಮೆನಿ ಹರ್ಟ್ಸ್, ಅಂದರೆ ಮನೆಗಳು ತುಂಬ ಇವೆ. ನೋಡ್ಕೊಳ್ಳಿ ಚಿತ್ರವನ್ನು, ಗೊತ್ತಾಗ್ತದೆ ನಿಮಗೆ. ವಿ ಸಿ ಮೆನಿ ಟ್ರೀಸ್ ಬಿಹೈಂಡ್ ದ ಹರ್ಟ್ಸ್, ಮೆನಿ ವುಮನ್ ಆರ್ ವರ್ಕಿಂಗ್, ದೇರ್ ಈಸ್ ಎ ಹ್ಯಾಂಡ್ ಪಂಪ್, ಸಮ್ ವುಮನ್ ಆರ್ ಫಿಲ್ಲಿಂಗ್ ದ ಪಾಟ್ಸ್, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್, ದೇರ್ ಆರ್ ಸಮ್ ಸ್ಟ್ರೀಟ್ ಡಾಗ್ಸ್, ದಿಸ್ ಪಿಕ್ಚರ್ ಶೋಸ್ ದ ವಿಲೇಜ್ ಲೈಫ್ ಆಫ್ ಇಂಡಿಯಾ, ಐ ಲೈಕ್ ವಿಲೇಜ್ ಲೈಫ್. ತುಂಬಾ ಈಜಿ ನೋಡಿ, ಇಷ್ಟು ಈ ರೀತಿ ಬರಬೇಕು ಅಷ್ಟೇ. ತುಂಬಾ ಸಿಂಪಲ್ ಆಗಿ ಬರಬೇಕು. ನೀವೇನಾದ್ರು ಎಸ್ಸೆ ಬರೀತೀವಿ ಆ ರೀತಿ ಇಲ್ಲ. ಒಂದು 4-5 ಲೈನಲ್ಲಿ, ಒಂದು 4-5 ಸಾಲಲ್ಲಿ ಸಿಂಪಲ್ ಆಗಿ ಬರೀಬೇಕಷ್ಟೇ. ಸೊ ತುಂಬಾ ಈಜಿ ಇರ್ತದೆ, ಬರಿಬೋದು. ಅಲ್ಟರ್ನೇಟಿವ್ ಕ್ವಶನ್ ಕೊಟ್ಟಿರ್ತಾರೆ, ಇದು ಕೂಡ ಬರಿಬೋದು. ಓಕೆ, ಲುಕ್ ಆಟ, ಗಿವ್ ಅಪ್, ಪುಟ್ ಅಪ್, ಇದು ಯಾರು ಕೊಟ್ಟಿರ್ತಾರೆ, ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅವರಿಗೆ ಈ ಒಂದು ಕ್ವಶನ್ ಇರ್ತದೆ. ನಂತರ ಕೋಡ್ ಫ್ರಮ್ ಮೆಮರಿ 4 ಮಾರ್ಕ್ಸ್ಗೆ ಇರ್ತದೆ. ಪಿಕ್ಸ್ ಕೇಳಿಕತ್ತಾರೆ, ಕ್ವಾಲಿಟಿ ಆಫ್ ಮರ್ಸಿಂದಾನೇ ಬರ್ತದೆ. ಓಕೆ, ಕ್ವಾಲಿಟಿ ಆಫ್ ಮರ್ಸಿಂದ ಇನ್ನೊಂದು ಪೊಯಮ್. ಸೊ ಅದರಲ್ಲಿ ನಿಮಗೆ ನಾನು ಪಿಕ್ಸ್ ಹೇಳುವಂಥದ್ದು ಯಾವುದು, ಕ್ವಾಲಿಟಿ ಆಫ್ ಮರ್ಸಿ ನೋಡ್ಕೊಳ್ಳಿ. ಹೆಚ್ಚಾಗಿ ಕ್ವಶನ್ ಪ್ರತಿ ವರ್ಷ ಕೇಳ್ತಾರೆ, ಈ ವರ್ಷ ಕೂಡ ಕೇಳ್ತಾರೆ. ಪೂರ್ತಿ ಪದ್ಯ ಭಾಗ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಪ್ಯಾರಾಗ್ರಾಫ್ ಬಂದೇ ಬರ್ತದೆ. ಪೂರ್ತಿ ನೋಡ್ಕೋಬೇಕು. ಮತ್ತೆ ಇದೊಂದೇ ಮಾತಾಡಲ್ಲ, ಪೂರ್ತಿ ನೋಡ್ಕೊಳ್ಳಿ, ಅದರಲ್ಲಿ ಒಂದು ಬಂದೇ ಬರ್ತದೆ. 4 ಮಾರ್ಕ್ಸ್ ಪಿಕ್ಸು ಎಕ್ಸಾಮ್, ಅನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಬರ್ತದೆ. ಆರ್ ಕ್ವಶನ್ ಕೂಡ ಇರ್ತದೆ. ಸೊ ಇದು ಕೂಡ ಬರ್ಬೋದು, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಈ ಒಂದು ಪೊಯಮು ಎರಡನ್ನು ನೋಡ್ಕೊಳ್ಳಿ ಚೆನ್ನಾಗಿ. ನಂತರ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಪ್ಯಾಸೇಜು ಒಂದು ಇದ್ದೇ ಇರ್ತದೆ ನಿಮಗೆ 4 ಮಾರ್ಕ್ಸ್ಗೆ. ಸೊ ತುಂಬಾ ಈಸಿ. ಮೇಲೆ ಪ್ಯಾಸೇಜ್ ಇರ್ತದೆ, ಕೆಳಗಡೆ 2 ಕ್ವಶನ್ ಇರ್ತವೆ. ಮೇಲೆ ನೋಡಿಬಿಟ್ಟು ಆನ್ಸರ್ ಬರೋದಷ್ಟೇ, ತುಂಬಾ ಈಸಿ. ಸೊ ಯಾರು ಕೂಡ ಬರೀತೀರಾ ಇದು ಅನ್ಕೋತೀನಿ. ನಂತರ ಹೋಗೋಣ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸು. ಇವ್ನು 4 ಮಾರ್ಕ್ಸ್ ಒಂದು ಇರ್ತದೆ. ಟೋಟಲಾಗಿ 4 ಮಾರ್ಕ್ಸು, ಒಂದನ್ನ ಬರೀಬೇಕು. ಅವರು 3 ಚಾಯ್ಸ್ ಕೊಡ್ತಾರೆ ನಿಮಗೆ, 3 4 ಕೊಡ್ತಾರೆ, ಅದರಲ್ಲಿ ಒಂದನ್ನು ಬರೀಬೇಕು. ಅದರಲ್ಲಿ ಪಿಕ್ಸ್ ಒಂದು ಬರ್ತದೆ. ಯಾವುದು, ಬ್ರಿಂಗ್ ಔಟ್ ದ ಸಮರಿ ಆಫ್ ದ ಪೊಯಮ್, ಗ್ರಾಂಡ್ ಕ್ಲೈಮ್ಸ್ ಎ ಟ್ರೀ ಇನ್ ಯುವರ್ ಓನ್ ವರ್ಡ್ಸ್. ಇಂಪಾರ್ಟೆಂಟು, ಪಿಕ್ಸ್ ಕೇಳ್ತಾರೆ, ಗ್ರಾಂಡ್ ಕ್ಲೈಮ್ಸ್ ಎ ಟ್ರೀ, ಸಮರಿ ನೋಡ್ಕೊಳ್ಳಿ. ನಂತರ ಇದಕ್ಕೆ 6 ಕ್ವಶನ್ ಇನ್ನೊಂದು ಕೊಟ್ಟಿರ್ತಾರೆ. ನಡೇಟ್ ದ ಕನ್ವರ್ಸೇಷನ್ ಬಿಟ್ವೀನ್ ದ ಪೋಯಟ್ ವಿ ಕೆ ಗೋಕಾಕ್ ಆ್ಯಂಡ್ ಮದರ್ ಇಂಡಿಯಾ. ಇದೇ ನೋಡ್ಕೊಳ್ಳಿ. ಇದು ಕೂಡ ಸಮರಿನೇ, ಎಲ್ಲ ಕೂಡ ಸಮರಿನೇ. 4 ಮಾರ್ಕ್ಸ್ ಕೇಳ್ತಾರೆ. ಇನ್ನು 6 ಕ್ವಶನ್. ಹೌ ಡಿಡ್ ದ ಸೇಲರ್ಸ್ ರಿಗೇನ್ ದೇರ್ ಕಾನ್ಫಿಡೆನ್ಸ್ ಟು ಓವರ್ ಕಮ್ ಎ ಗ್ರೇಟ್ ಫೆರಿಲ್ ಇನ್ ದ ಪೊಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಸೊ ಈ ಒಂದು ಪೊಯಮ್ ಕೂಡ ಬರ್ತದೆ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ 3 ಕೊಟ್ಟಿರ್ತಾರೆ, ಈ 3ರಲ್ಲಿ ಒಂದನ್ನು ಬರೀಬೇಕು. ನೆಕ್ಸ್ಟ್ ರೈಟ್ ಆ್ಯಂಡ್ ಎಸ್ಸೆ ಆನ್ ಒನ್ ಆಫ್ ದ ಫಾಲೋಯಿಂಗ್ ಟಾಪಿಕ್ಸು. ಎಸ್ಸೆ ರೈಟಿಂಗು 4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅದು ಪಿಕ್ಸ್ ಹೇಳ್ತೀನಿ, ಒಂದು ಅವರು ಕೊಡ್ತಾರೆ ಅಂದರೆ ಒಂದು ಪೊಲ್ಯೂಷನ್ ಬಂದೇ ಬರ್ತದೆ. ಪೊಲ್ಯೂಷನ್ ಮೇಲೆ ಒಂದು ಬಂದೇ ಬರ್ತದೆ. ಅದು ಏನಾಗಿರಲಿ, ಯಾವುದೇ ಇರಲಿ, ಒಂದು ಪೊಲ್ಯೂಷನ್ ಮೇಲೆ ಕೊಡ್ತಾರೆ. ಇನ್ನು ಉಳಿದಿದ್ದು ಇನ್ನೊಂದು ಕೊಟ್ಟಿರ್ತಾರೆ. ಇಲ್ಲಿ ಕೂಡ ಚಾರ್ಜ್ ಇರ್ತದೆ, ಬರಿಬೋದು. ಏನು ಪೊಲ್ಯೂಷನು ನೋಡ್ಕೊಳ್ಳಿ, ಕೊಟ್ಟಿದ್ದಾರೆ ಆನ್ಸರು 4 ಮಾರ್ಕ್ಸ್ಗೆ. ಓಕೆ, ಇಷ್ಟು ಬರಿಬೇಕು ನೋಡಿ. ಸೊ ಇದನ್ನ ಈ ರೀತಿ ಅಲ್ಲ, ಇದನ್ನ ನೀವು ಇಂಟ್ರೊಡಕ್ಷನ್ನು, ಎಕ್ಸ್ಪ್ಲನೇಷನ್ನು, ಕನ್ಕ್ಲೂಷನ್ ಹಾಕಿಬಿಟ್ಟು ನೀಟಾಗಿ ಬರಬೇಕು. 4 ಮಾರ್ಕ್ಸ್ ಇರ್ತದೆ. ನಂತರ ಇಂಪಾರ್ಟೆನ್ಸ್ ಆಫ್ ಯೋಗ, ಇದು ಕೂಡ ಇಂಪಾರ್ಟೆಂಟು. ಇನ್ನು 6 ಕ್ವಶನ್ ಕೊಟ್ಟಿರ್ತಾರೆ. ಇದು ಕೂಡ ಇನ್ನೊಂದು ಕೊಟ್ಟಿರ್ತಾರೆ ನೋಡಿ. ಇದನ್ನು ರೈನ್ಫಾಲ್ ಬಗ್ಗೆ ಕೇಳಿದ್ದಾರೆ. ರೈನ್ಫಾಲ್ ಕೂಡ ಕೇಳಿದ್ದಾರೆ. ಒಟ್ಟಿನಲ್ಲಿ ಯೋಗ ಇಂಪಾರ್ಟೆಂಟು ಮತ್ತು ಪೊಲ್ಯೂಷನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಲಾಸ್ಟ್ ಕ್ವಶನು. ಇಮ್ಯಾಜಿನ್ ದ್ಯಾಟ್ ಯು ಆರ್ ಶ್ಯಾಮ ಆರ್ ಸಂತೋಷ್, 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಗೋರೂರ್. 4 ಮಾರ್ಕ್ಸಿಗೆ ಒಂದು ಲೆಟರ್ ರೈಟಿಂಗ್ ಇದ್ದೇ ಇರ್ತದೆ. ಪಿಕ್ಸ್ ಕೇಳ್ತಾರೆ. ಸೊ ಒಂದು ಪರ್ಸನಲ್ ಕೊಡ್ತಾರೆ, ಒಂದು ಆಫೀಸಿಯಲ್ ಕೊಡ್ತಾರೆ. ಅವ್ರಿಗೆ ಕೊಟ್ಟಿರ್ತಾರೆ ಫ್ರಾಮ್ ಅಡ್ರೆಸ್ಸು ಟು ಅಡ್ರೆಸ್ಸು ಅವ್ರಿಗೆ ಕೊಟ್ಟಿರ್ತಾರೆ. ಕೆಲವೊಂದ್ಸಲ ಕೊಡದೇ ಇರ್ಬೋದು. ಹೆಚ್ಚಾಗಿ ಫ್ರಾಮ್ ಅಡ್ರೆಸ್ ಕೊಡ್ತಾರೆ, ಅದನ್ನ ನೋಡ್ಕೊಂಡ್ಬಿಟ್ಟು ಬರೀಬೇಕು ನಾವು. ಅವ್ರೇನು ಕೊಟ್ಟಿದ್ದಾರೆ ಅದನ್ನ ಬರೀಬೇಕು. ತುಂಬಾ ಈಸಿ. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಸ್ಟೇ ಇನ್ ದ ಹಾಸ್ಟೆಲ್. ನೋಡಿ, ಶ್ಯಾಮ 10th ಸ್ಟ್ಯಾಂಡರ್ಡು ಗೌರ್ಮೆಂಟ್ ಹೈಸ್ಕೂಲು ಗೋರೂರು, 25th November 2025. ಮೈ ಡಿಯರ್ ಫಾದರ್, ಈ ರೀತಿ ಹಾಕ್ಬಿಟ್ಟು ಐ ಆಮ್ ಫೈನ್ ಆ್ಯಂಡ್ ಹೋಪ್ ದ ಸೇಮ್ ಫ್ರಮ್ ಯುವರ್ ಸೈಡ್. ಐ ಹ್ಯಾವ್ ಅಡ್ಜಸ್ಟೆಡ್ ಟು ದ ಹಾಸ್ಟೆಲ್ ಲೈಫ್. ಅವರ್ ಹಾಸ್ಟೆಲ್ ಈಸ್ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ದೇರ್ ಆರ್ ಅಬೌಟ್ 60 students. It has 20 rooms and each room made shared by 3 students. Usually 2 juniors are put under as in year. ಈ ರೀತಿ ಎಕ್ಸ್ಪ್ಲನೇಷನ್ ಇದೆ. ಇದನ್ನು ಪಾಸ್ ಬಿಟ್ಟು ಎಕ್ಸ್ಪ್ಲನೇಷನ್ ಓದ್ಕೊಳ್ಳಿ. ಲಾಸ್ಟಿಗೆ ಏನು ಬರಬೇಕು, ಥ್ಯಾಂಕ್ ಯು ಬರಬಿಟ್ಟು ಯುವರ್ಸ್ ಲವಿಂಗ್ಲಿ ಶ್ಯಾಮ ಅಂತ ಇರಬೇಕು. ಈ ರೀತಿ. ನಂತರ 6 ಕ್ವಶನ್ನು. ರೈಟ್ ಲೆಟರ್ ಟು ದ ಎಡಿಟರ್ ದ ಹಿಂದೂ ಅಬೌಟ್ ಆಕ್ಸಿಡೆಂಟ್ಸ್ ಕ್ಯಾಸ್ಡ್ ಬೈ ರಶ್ ಡ್ರೈವಿಂಗ್ ಆಫ್ ವೆಹಿಕಲ್ಸ್ ಇನ್ ಯುವರ್ ಟೌನ್. ಇದು ಅಫಿಸಿಯಲ್ ಲೆಟರು. ನೀವು ಹಿಂದೂ ನ್ಯೂಸ್ ಪೇಪರ್ಗೆ ಈ ಒಂದು ಲೆಟರ್ನ ಬರೀಬೇಕು. ಫ್ರಾಮು ಅವ್ರು ಕೊಟ್ಟಿರ್ತಾರೆ, ಶ್ಯಾಮ ಅಂತ ಕೊಟ್ಟಿರ್ತಾರೆ. 10th ಸ್ಟ್ಯಾಂಡರ್ಡು ಗೌರ್ಮೆಂಟ್ ಹೈಸ್ಕೂಲು ಗೋರೂರು, 25th November 2025.
ನಂತರ ಟೂ ಅಲ್ಲಿ ಅವ್ರು ಕೊಟ್ಟಿರ್ತಾರೆ ದ ಎಡಿಟರು, ದ ಹಿಂದೂ, ಬ್ಯಾಂಗ್ಳೂರು. ಡಿಯರ್ ಸರ್ ಆರ್ ಮೇಡಮು ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಆಕ್ಸಿಡೆಂಟ್ ಕ್ಯಾಸ್ಡ್ ಬೈ ರಶ್ ಡ್ರೈವಿಂಗ್ ಇನ್ ಅವರ್ ಟೌನ್. ಇಲ್ಲಿ ಎಕ್ಸ್ಪ್ಲೇಷನ್ ಇದೆ, ವಿಡಿಯೋನ ಪಾಸ್ ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಸೊ ಈ ರೀತಿ ನೀವು ಬರೀಬೇಕು ಎಕ್ಸಾಮ್ನಲ್ಲಿ. ಓಕೆ, ಸೊ ನಿಮಗೆ ತುಂಬಾ ಹೆವಿ ಆದರೆ ಪರ್ಸ್ನಲ್ನ ಬರೀರಿ, ಅದು ತುಂಬಾ ಈಸಿ ಇರ್ತದೆ, ಎಲ್ಲರೂ ಕೂಡ ಬರಿಬೋದು. ಓಕೆ, ಲಾಸ್ಟ್ ಥ್ಯಾಂಕ್ ಯು ಯುವರ್ ಫೇತ್ಫುಲಿ. ಸೊ ಎಷ್ಟು ಪ್ರಶ್ನೆ ಪತ್ರಿಕೆ ಇರ್ತದೆ, ಇನ್ನೂ ಕೂಡ ಹಾಕ್ತೀನಿ ನಿಮಗೆ. ಎಲ್ಲ ಒಂದು ಎರಡು ಹಾಕಿದ್ದೀನಿ ನೋಡಿ ಚಾನಲಲ್ಲಿ, ಇನ್ನು 4 ಹಾಕ್ತೀನಿ, 3-4 ಕಡ್ಕೊಂಡು ಹಾಕ್ತೀನಿ. ಜೊತೆಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಪ್ಲೇಲಿಸ್ಟ್ ಇದೆ ಒಂದು, SLC ಮೌಲಿಕ ಕೃಷಿ ಆನ್ಸರು, ಇದೇ ವರ್ಷದ ಪ್ಲೇಲಿಸ್ಟ್ ಇದೆ ಒಂದು. ಆ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಎಲ್ಲ ಸಿಗ್ತವೆ. ಚಾನಲ್ ಇರ್ತದೆ, ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮಗೆ ಬೇರೆ ಯಾವೆಲ್ಲ ವಿಷಯಗಳು ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಕೂಡ ಆಲ್ ದ ಬೆಸ್ಟ್.